ಅದೆಲ್ಲ ಹೇಳ್ಬೇಕಾ? ಬಳಿರೆ ಪರಾಕ್ರಿಮಿ ಕಂಠೀರವ. ಅದು ಕ್ರಿಮಿ ನಿಮ್ಮ ಮತ್ತೆ ಹೇಳ್ತಿದ್ದೆ. ಎಂತ ಕ್ರಿಮಿ? ಬಳಿರೆ ಪರಾಕ್ರಮ ಕಂಠೀರವ. ನಿಮ್ಮ ತಪ್ಪಲ್ಲ ಸ್ವಾಮಿ. ನಾವು ನಮ್ಮಂತವ್ರು ಬಂದಾಗ ನೀವು ಹೀಗೆ ಹೇಳು. ದೊಡ್ಡ ಮುಂಡಸ್ತವ್ರು ಬಂದ್ರೆ ಅವ್ರು ಕೇಳೋದ್ರೊಳಗೆ ನೀವೇ ಹೇಳ್ತೀವಿ. ಹೌದಪ್ಪ. ಏನ್ ಮಾಡ್ಲಿಕ್ಕಿಲ್ಲ, ಅದು ನಮ್ಮ ಹಣೆ ಬರ ಅಂತ ಕಾಣ್ತದೆ. ಅದಲ್ಲ, ಇಷ್ಟೊತ್ತಿಗೆ ಯಾಕೆ ಬಂದ? ಈ ದಾರುಕ ಕಾರಣ ಉಂಟು. ಏನು ಕಾರಣ? ಕಾರಣ ಕೃಷ್ಣನೇ ಕಾರಣ. ಮತ್ತೆಂತದ್ದು? ಏನು? ಸಣ್ಣ ವಿಷಯ ದೊಡ್ಡ ಮಾಡಿಕೊಂಡು ಮರೆಯಲು ಯಾರಿಗೆ ತಲುಪಿಸಿಕೊಡುದೆವು? ನೋಡಿ, ವಿಚಾರ ಮಾಡಿ. ಈ ಪ್ರಸಂಗ ಶುರುವಾದ್ದೆಲ್ಲಿಂದ? ಎಲ್ಲಿಂದ? ಒಂದು ಅರ್ಘ್ಯದಿಂದ. ಹೌದಾ? ಅರ್ಘ್ಯ ಕೊಡುವುದರಿಂದ ಕೊಡುವುದು ಶುರುವಾಗಿದೆ. ಹೌದಪ್ಪ. ಇಲ್ಲಿವರೆಗೆ ಬೆಳೆದು ಹೋಗಿದೆ. ಇಷ್ಟು ಉದ್ದ ಆಗುವುದೇ ಇಲ್ಲ ಅಂತ ಹೇಳುವುದು ನಾವು. ಹೌದಾ? ಯಾವ ಲಕ್ಷಣವೂ ಇಲ್ಲ. ಹೇಗೆ? ಸರಿ ವಿಚಾರ ಮಾಡಿ. ಸೂರ್ಯದೇವನಿಗೆ ಅರ್ಘ್ಯ ಕೊಡುವಾಗ ಮಲಿನವಾಯ್ತು ಎನ್ನುವ ಕಾರಣಕ್ಕಾಗಿ ಅವ ಶಪಥ ಮಾಡಿದ್ದು. ಹೌದಪ್ಪ. ಪ್ರತಿಜ್ಞೆ ಮಾಡಿದ್ದು. 8 ದಿನದೊಳಗಾಗಿ 8 ದಿವಸದೊಳಗೆ ಅರ್ಘ್ಯವನ್ನು ಹಾಳು ಮಾಡಿದವನ ಕಂಠವನ್ನು ಕತ್ತರಿಸ್ತೇನೆ, ಅದಲ್ಲದೆ ಇದ್ರೆ ಸಾಯ್ತೇನೆ, ಅಗ್ನಿ ಪ್ರವೇಶ ಮಾಡಿ. ಅಲ್ಲೇ ತಪ್ಪು ಮಾಡಿದ್ದು ಅಂತ ಹೇಳಿ ಕೊಟ್ಟದ್ ನಾನು. ಏನ್ ತಪ್ಪು ಮಾಡಿದ್ದ ನೋಡಿ, ಸಣ್ಣ ವಿಚಾರ ಉದಾಹರಣೆ ಕೊಡುದು ನಾನು 2-3 ಸೂಕ್ಷ್ಮ ಗ್ರಹಿಸಿ ನೀವು. ಅವ್ನು ನೀರನ್ನು ಎತ್ತಿಕೊಂಡು ಹೀಗೆ ನೋಡುವಾಗ ಹಾಳಾಗಿತ್ತು ಅಂತ ಹೇಳಿ ಪ್ರತಿಜ್ಞೆ ಮಾಡ. ಹೌದಪ್ಪ. ಪ್ರತಿಜ್ಞೆ ಮಾಡುವ ಅಗತ್ಯ ಇಲ್ಲ. ಅಂದ್ರೆ ಉದಾಹರಣೆಗೆ ನೀವು ಹೊಳೆ ಬದಿಗೆ ಹೋಗ್ತೀರಿ ಅಂತ, ನೀವು ಹೊಳೆ ಕಡೆ ಹೋಗ್ತೀರಿ ಎಂತ ನಮ್ಗಂತ ಕಾಯಿಲೆ ಅಂತ ಇಲ್ಲಪ್ಪ. ವಿಷಯ ಉದಾಹರಣೆ, ಹೊಳೆ ಕಡೆಗೆ ಹೋದಾಗ ನಿಮಗೆ ಬಾಯಾರಿಕೆ ಆಗ್ತದೆ. ಮತ್ತೆ ಬೇರೆ ನೀರಲ್ಲಿ ಇರ್ಲಿಲ್ಲ, ಹೊಳೆಯ ನೀರು ಮಾತ್ರ ಇರುವುದು. ಅವಾಗ ನೀವೇನ್ ಮಾಡ್ತೀರಿ? ಹೊಳೆ ನೀರಿಗೆ ಹೋಗಿ ಇನ್ ನೀರು ತಗೊಳ್ತೀರಿ, ಬೊಗಸೆಯಲ್ಲಿ ನೀರು ತಗೊಳ್ತೀರಿ, ಹೀಗೆ ನೋಡ್ತೀರಿ. ಆ ನೀರಲ್ಲಿ ಕಸ ಕಟ್ಟಿದ್ರೆ ಏನ್ ಮಾಡ್ತೀರಿ ನೀವು? ಚೆಲ್ತೇನೆ ಅಲ್ಲಿ, ಅದನ್ನ ಚೆಲ್ಲ ಹಾಕ್ತೀರಿ, ಮತ್ತೆ ಬೇರೆ ನೀರು ತಕೊಂಡು ಕುಡಿತೀರಿ. ಹೌದಪ್ಪ. ಅಷ್ಟೇ ಮಾಡಿದ್ರೆ ಆಯ್ತಲ್ಲ. ಹೌದ? ಅಂದ್ರೆ ಹೀಗೆ ಎತ್ತದ್ನ ಹೊಲಸಾಗಿತ್ತ ಅದನ್ನು ಬಿಸಾಡುವುದು, ಬೇರೆ ನೀರು ತಕೊಳ್ಳುದಪ್ಪ. ಹಾಗೆ ಪ್ರತಿಜ್ಞೆ ಮಾಡುವ ಅಗತ್ಯವೇ ಇಲ್ಲ ಅಂತಲ್ಲ ಅಲ್ವಾ? ಇದು ಒಂದು ಉದಾಹರಣೆ. ಇನ್ನು ಉಂಟು. ಅವು ಪ್ರತಿಜ್ಞೆ ಮಾಡುದು ಯಾಕೆ? ಅಗತ್ಯ ಇತ್ತ, ಕೈಯಲ್ಲಿ ಚಕ್ರ ಇತ್ತ. ಹೌದಾ? ಹೌದಪ್ಪ. ಅದರಲ್ಲಿ ಆಜ್ಞೆ ಮಾಡಿದ್ರೆ ಸಾಕು. ಇಂಥ ತಪ್ಪು ಕೆಲಸ ಯಾರು ಮಾಡಿದ್ದಾನೋ ಹೋಗಿ ಅವನ ರುಂಡವನ್ನು ಕತ್ತರಿಸಿ ಬಾ ಅಂತೇಳಿ ಆಜ್ಞೆ ಮಾಡಿದ್ರೆ ಆ ಚಕ್ರವೇ ಹೋಗಿ ಆ ಕೆಲಸ ಪೂರೈಸ್ತಿತ್ತು. ಹೌದಲ್ವಾ? ಅಲ್ಲಿಯೂ ಪ್ರತಿಜ್ಞೆ ಮಾಡುದು ಬೇಡಾಗಿತ್ತು. ಮಾಡುದು ಮಾಡಿದ 8 ದಿವಸ ಅಂತ ಮಾಡಿ ಹಾಳು ಮಾಡಿದ್ನಲ್ಲ ಮರೆಯರೆ. ಮತ್ತೆ ಎಂತ ಮಾಡ್ಬೇಕಿತ್ತು? ಪ್ರತಿಜ್ಞೆ ಮಾಡುವಾಗ ಒಂದು 3 ತಿಂಗಳು 6 ತಿಂಗಳು ಒಂದು 2 ವರ್ಷ 3 ವರ್ಷ ಹೇಳಿದ್ರೆ ಈ ರಗಳೆ ಇತ್ತ? ಅಥವಾ ಪುರುಸೊತ್ತಾದಾಗ ಹಾಗೂ ಪುರುಸೊತ್ತ ಆದ್ರೆ ಮಾಡ್ತೆ ಅಂತ ಹೇಳಿದ್ರೆ ನೀನಾದ್ರೂ ಹಾಗೆ ಮಾಡ್ತಿದ್ದೆ. ಅದಕ್ಕೆ ಅವ್ ತಪ್ಪು ಮಾಡಿದ್ವು ಅಂತ ಹೇಳಿದ್ದು. ಅವ ಅರ್ಘ್ಯ ಕೊಡ್ಲಿಕ್ಕೆ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗಿದ್ರೆ ಈ ಸಮಸ್ಯೆ ಇಲ್ಲಾಗಿತ್ತು ಅಂತ ಅಲ್ಲ. ನೋಡಿ, ಉದಾಹರಣೆಗೆ ಈಗ ಆಶ್ವಾಸನೆ ಅಂತ ಕೊಡ್ತಾರೆ. ಹೌದಾ? 3 ತಿಂಗಳು ಮಾಡ್ತೇವೆ, 6 ತಿಂಗಳು ಮಾಡ್ತೇವೆ, 1 ವರ್ಷದಲ್ಲಿ ಮಾಡ್ತೇವೆ ಅಂತ ಹೇಳ್ತಾರೆ. ಹೌದು. ಮಾಡ್ತಾರಾ? ಮಾಡುದಿಲ್ಲ. ವರ್ಷ ಕಳೆದು ಹೋಗ್ತದೆ. ಮಾಡದೇ ಇದ್ರು ಇವ್ರು ಕೇಳ್ತಾರ? ಕೇಳಿದವರಿಗೂ ಮರ್ತು ಹೋಗಿರ್ತದೆ, ಮಾಡಿದವರಿಗೂ ಮರ್ತು ಹೋಗಿರ್ತದೆ. ಇವನು ಹಾಗೆ ಪ್ರತಿಜ್ಞೆ ಮಾಡುವ ತಡವಾಗಿ ಮಾಡದಿದ್ರೆ ಇವನಿಗೂ ಮರ್ತು ಹೋಗ್ತಿತ್ತು, ಅವನಿಗೂ ಮರ್ತು ಹೋಗ್ತಿತ್ತು, ಪ್ರಸಂಗ ಮುಂದುವರಿಯುವುದೇ ಇಲ್ಲ. ಆದ್ರೂ ಬಿಡದೆ 8 ದಿವಸ ಅಂತ ಹೇಳಿದ. ಅದು ಕಾರಣ ಏನು? ಕೆಲವರು ಹಾಗೆ ಅದೃಷ್ಟ ಸಂಖ್ಯೆ ಅಂತ ಇರ್ತದೆ. ಈ ನಮ್ಮ ಕೃಷ್ಣನ ಸಂಖ್ಯೆ ಅದೃಷ್ಟ 8. ಹೌದಾ? ನಾವು ಕತೆ ಕೇಳಲಿಲ್ವಾ? ಅಷ್ಟಮಿಯ ದಿವಸ ದೇವಕ್ಕೆ 8ನೇ ಗರ್ಭದಲ್ಲಿ ಎಲ್ಲ 8 8 8 ಕೃಷ್ಣನಿಗೆ 8ರ ನಂಟುಂಟು. ಅದು ಅವಂತಲ್ಲಿ ಕೆಲವರು ಇದ್ದಾರೆ. ಒಂದು ಸಂಖ್ಯೆನ ಹಿಡ್ಕೊಂಡ್ರ ಅದ್ರಲ್ಲಿ ಎಷ್ಟೇ ಕಳ್ಕೊಂಡ್ರು ಆ ಸಂಖ್ಯೆನ ಬಿಡು ಪ್ರಶ್ನೆ ಹಿಡ್ಕೊಂಡೇ ಇರ್ತಾರೆ. ಆಗ ಇವನಿಗೆ 8 ಹಿಡ್ಕೊಂಡು ಇವನ ಮಾನ ಮರ್ಯಾದೆಲ್ಲ ಹೋಗ್ತಾ ಉಂಟೀಗ. ಆದ್ರೆ ಇವ್ ಬಿಡುದಿಲ್ಲ. ನಮ್ಮದು ಸಂಖ್ಯೆ 8 ಅಲ್ಲ, ನಮ್ಮದು 9. ಕಾರಣ ಏನು? ನಾವು 9ಕ್ಕೆ 9 ಮಾಡು, 1ಕ್ಕೆ 9 ಮಾಡು, 9ಕ್ಕೆ 99 ಮಾಡು. ಏರಿಸ್ತೇ ಹೋಗ್ತೇ ಬಿಟ್ಟು ಕಡಿಮೆ ಪ್ರಶ್ನೆ ಇಲ್ಲ. ಏನೇ ಇರಲಿ ಸ್ವಾಮಿ, ಅವ ಚಿಂತೆ ಮಾಡುವಾಗ ನನ್ನ ಪ್ರವೇಶ ಆಯ್ತು. ಏನು ಕೇಳಿದೆ? ಪ್ರಕರಣ ಹೇಳಿದ. ಎಲ್ಲಿದ್ದಾನೆ ಗಯಗಂಧರ್ವ ಕೇಳಿದಾಗ ಬಾಬಾ ಅರ್ಜುನ ಆಶ್ರಯ ಕೊಟ್ಟಿದ್ದಾನೆ ಅಂದಾಗ ಸಂತೋಷ ಪಟ್ಟೆ ನಾನು. ಯಾಕೆ? ಕೃಷ್ಣನ ವೈರಿ ಅಂತ ಅರ್ಜುನ್ ಗೊತ್ತಾದ ಮೇಲೆ ನಮಗೆಂತ ಕೆಲಸ ಇಲ್ಲ, ಅವನೇ ಕೊಲ್ಲಬಹುದು ಅಂತ ಲೆಕ್ಕ ಹಾಕಿದ್ದು. ಹಾಗೆ ಪ್ರಕರಣದದ್ದಲ್ಲ. ಧರ್ಮರಾಯನ ಪಾದದ ಆನೆಯಾಗಿಯೂ ನಿನ್ನ ಪ್ರಾಣದ ಹೊಣೆ ನಾನು ಅಂತ ಹೇಳಿದ್ದಾನೆ ಅರ್ಜುನ ಹೇಳಿದ್ದಾನೆ.
ಅವ ಹೇಳದ್ ತಪ್ಪು ಅಂತಲ್ಲ, ಹಾ. ನಮ್ಮ ಕೃಷ್ಣನಿಗೆ ಯಾಕೆ ಸರಿಯಾಗಿದೆ ನೋಡಿ. ಅಂದ್ರೆ ಅಲ್ಲಿಂದ ಇಲ್ಲಿ ತಪ್ಪು ಮಾಡಿದ ಕೃಷ್ಣ ಬಿಟ್ಟರೆ ಮತ್ತೆ ಯಾರು ಅಲ್ಲ ಮರೆಯರು ಈ ಪ್ರಸಂಗದಲ್ಲಿ. ಯಾಕೆ? ಪಾಂಡವರನ್ನು ಹೊಚ್ಚಿಕೊಂಡ ಹೌದಾ? ಹಾ. ಹೋ ಪ್ರಾಣ ಈ ಪಾಂಡವ ಹಾ. ಅಂತೇಳಿ ಹಾ. ಇವನಿಗಿಷ್ಟು ಭಾವನೆ ಇರುವಾಗ ಅವ್ರಿಗೂ ಅಷ್ಟೇ ಭಾವನೆ ಇರ್ಬೇಕು ಬೇಡ? ಹೌದಪ್ಪ. ಕೃಷ್ಣನ ವೈರಿ ಅಂತ ತಕ್ಷಣ ನಾವು ಇಟ್ಕೊಂಡಂತ ಆದ್ರೆ ಹಾ. ಅವ ಇವನ್ ಎಷ್ಟು ಮಟ್ಟಿಗೆ ನಂಬಿದ್ದಾನೆ ಹೇಳುವುದು ಈ ಪ್ರಸಂಗದಲ್ಲಿ ಗೊತ್ತಾಗ್ತಾ ಉಂಟು. ಹೌದಪ್ಪ. ಎದುರುಗಡೆ ಮಾತ್ರ ಭಾವ ದೇವ ಹೇಳ್ತಾರೆ ಬಿಟ್ರೆ ಹಿಂದ್ಗಡೆಯಿಂದ ಚೂರ್ಯಾಗ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ಇದರೆಲ್ಲ ಗೊತ್ತಾಗ್ತದೆ. ಆದ್ರೆ ನಮ್ಮ ಕೃಷ್ಣನಿಗೆ ಗೊತ್ತಾಗುದಿಲ್ಲ. ಏನ್ ಮಾಡೋ ಹೇಳಿ? ಹಾ. ತಲೆ ಬಿಸಿಯಲ್ಲಿ ಯಾವ ಕುಂತವ. ಆಗ ನಾನು ಹೇಳಿದವ ಹಾ. ಹೆದರೋದು ಬೇಡ ಅಂತ. ಹಾ. ಮತ್ತೆ ಕೇಳಿದೆ ಇದ್ರ ಬಗ್ಗೆ ಪ್ರಯತ್ನ ಮಾಡ್ಲಿಲ್ವ ಕೇಳಿದೆ. ಹಾ. ಹೇಳಿದ ಪ್ರಕರಣವನ್ನ ಹಾ. ತಂಗಿಯಾದ ಸುಭದ್ರನ ಕಳುವಿ ಕೊಟ್ಟೆ ಮಾರಾಯ. ಹಾ. ಏನಾಯ್ತು ಪ್ರಕರಣ? ಹಾ. ವಿಫಲ ಆಗೋಯ್ತು ಅಂತ ಹೇಳ್ದ. ಹಾ. ಅಲ್ಲಿ ಅವನಿಗೆ ತಲೆ ಇಲ್ಲ ನೋಡಿ. ಹಾ. ಇಂಥ ಕೆಲಸಕ್ಕೆಲ್ಲ ಹೆಂಗಸರು ಕಳ್ಸಿಕೊಡುವುದಾ? ಅಲ್ಲವೇ ಅಲ್ಲ. ಹೆಂಗಸರು ಯಾವುದಕ್ಕೂ ಅಲ್ಲ ಅಂತಲ್ಲ, ಹಾ. ಅವರವರ ಸ್ಥಾನ ಅವರ ಕೆಲಸ ಬೇರೆ ಅಂತ ಉಂಟು. ಹ್ಮ್. ಹಾಗಂತ ಹೆಂಗಸರು ಕೇಳ್ತಾರೆ ಹ್ಮ್. 100ರಲ್ಲಿ ಇಷ್ಟು ನಮಗೆ ಕೊಡ್ಲೇಬೇಕು ನೀವು ಅಂತ ಕೇಳ್ತಾರೆ. ಹ್ಮ್. ಅವ್ರು ಕೇಳೋದು ತಪ್ಪು ಅಂತ ನಾವು ಹೇಳೋದು ಅಲ್ಲ, ಹ್ಮ್. ಕೊಡುವಲ್ಲಿ ವಿಚಾರ ಮಾಡ್ಬೇಕು ಅಂತ. ಹ್ಮ್. ಈಗ ಸುಭದ್ರೆ ಹೋದಾಗ ಹಾ. ಜಯಲಲಿತಾ ಆಗ್ಬಹುದು ಅಂತ ಅವ್ನು ವಿಚಾರ ಮಾಡ. ಹ್ಮ್. ಹಾಗೆ ಜಯಲಲಿತಾ ಆಗ್ಲಿಕ್ಕೆ ಅಲ್ಲಿದ್ದ ಕರುಣಾನಿಧಿಯ ಹೋ ಹಾಗುಂಟು ಅಲ್ಲ. ಹೇಳ್ದ ನಿಮ್ಗೆ ಅರ್ಥ ಆಯ್ತಾ? ಹ್ಮ್. ನಾನು ಮಾತಾಡುವಾಗ ಇನ್ನೂರು ಮಂಡೈ ಕೆಲಸ ಕೊಡುವ ಹ್ಮ್. ಸರಿ ಸೂಕ್ಷ್ಮ ಗ್ರಹಿಸಿ ನೀವು. ಹೇಳಿ ಹೇಳ. ಸುಭದ್ರೆ ಹೋದಾಗ ಜಯ ಸುಲಲಿತ ಆಗಬಹುದು, ಲಲಿತ ಆಗಬಹುದು ಎನ್ನುವ ಕಾರಣ ಕಳುವಿ ಕೊಟ್ಟ. ಹ್ಮ್. ಅಲ್ಲಿದ್ದ ಕರುಣಾನಿಧಿಯ ಅಂದರೆ ಅಲ್ಲ, ಹಾ. ಅಲ್ಲಿದ್ದ ಅರ್ಜುನ. ಹಾ. ಕರುಣಾನಿಧಿಯೋ ಕರುಣಾಕರ್ಣೋ ಕೃಪಾಕರ್ಣೋ ಹೆಸರಿರುವುದು ಯಾರಿಗೆ? ಯಾರಿಗೆ? ಕೃಷ್ಣನಿಗೆ ಮಾತ್ರ. ಹಾ. ಅರ್ಜುನಿಗೆ ಆ ಹೆಸರಿಲ್ಲ. ಹ್ಮ್. ಹ್ಮ್. ಹಾಗಾಗಿ ಹೇಳಿದ್ದಾನು. ಹಾ. ಅಲ್ಲಿ ಹೀಗಾಗಿ ಹೋಯ್ತು ನೋಡಿ. ಹಾ. ಇನ್ನೇನು ಮಾಡುವಂತಿರುವಾಗ ನಾನು ಬೇರೆ ಹೇಳಿದ್ದೇನೆ, ಹಾ. ಹೆದರುವ ಅಗತ್ಯ ಇಲ್ಲ, ನಾನೇ ಹೋಗ್ತೇನೆ. ಏನಾದ್ರು ಹಾ. ಒಂದು ಮಾತು ಹೇಳಿದ್ದೆ, ಹಾ. ನಾನು ನಿಮ್ಮ ಸಂಬಂಧಿಕರು ಅಂತೇಳಿ ಬರೀ ಬಾಯಲ್ಲಿ ಮಾತಾಡಿ ಬರುವುದಿಲ್ಲ. ಮತ್ತೆ ಭೀಮಾರ್ಜುನ ಅಧಿಕ ಪ್ರಸಂಗ ಮಾಡಿದ್ರೆ ಮುಸುಡಿ ಬಿಡ್ತೇನೆ ಅಂತ ಹೇಳಿದ್ದೆ. ಅಂದ್ರೆ ಎರಡು ಬಿಟ್ಟೆ. ಮತ್ ನಾನು ನಿಮ್ಮ ನಿಮ್ಮ ಸಂಬಂಧಿಕರು ಭಾವಗೀವ ಅದು ನೋಡೋ ಪ್ರಶ್ನೆ ಇಲ್ಲ. ಅಧಿಕ ಮಾಡಿದ್ರೆ ಮುಸುಡಿಗೆ ಬಿಡ್ತಾ ಹೇಳಿದ್ದೆ. ಅಂದ್ರೆ ಎರಡು ಬಿದ್ದ ಮೇಲೆ ಬರುವವ ನೀನು. ಅಲ್ಲ ಅವ್ನು ಕೊನೆಗೆ ಹೇಳ್ದವ ಹಾ. ನಿನ್ನ ಕಳಿಸೋ ಉದ್ದೇಶವೇ ಅಷ್ಟೇ ನಾನು ಅಂತ ಹೇಳಿದ. ಎಂತಂದ? ನೀನು ಹೋದ್ಮೇಲೆ 4 ಬಿದ್ದೇ ಬೀಳ್ತದೆ ಅಂತ ಹೇಳ್ದವ. ಹಾ ಹಾಗೆ. ನಾನು ಅದನ್ನೇ ಹೇಳಿದೆ, 4 ಬೀಳದೆ ಬರುವುದೇ ಇಲ್ಲ ಅಂತ ಹೇಳಿದೆ. ಓ ಹಾಗೆ ನಿರೀಕ್ಷೆ ಉಂಟು ಹಾಗಾದ್ರೆ. ನನಗೂ ನಾವು ಹೋದ್ಮೇಲೆ ಬೀಳುವುದೇ. ಯಾಕೆ ನಾವು ಹೋಗುದೇ ಹಾಗೆ, ಬಿಸಿಯಲ್ಲೇ ಹೋಗುದು ನಾವು, ಹಾ. ಪ್ರಶ್ನೆ ಇಲ್ಲ. ಹಾ. ಇನ್ನೂ ಒಂದು ಹೇಳಿದೆ, ಹಾ. ಅರ್ಜುನ ಭೀಮನ್ 4 ಕೊಟ್ಟು ಕೈಯನ್ನು ಕಟ್ಕೊಂಡು ಬರುವಾಗ ಹಾ. ಎಳ್ಕೊಂಡು ಬರುವಾಗ ಹಾ. ಮಧ್ಯ ದಾರಿಯಲ್ಲಿ ಗಯ ಸತ್ತೋದ್ರೆ ಎಂತ ಕತೆ ಕೇಳಿದೆ. ಹಾ. ಎಂತ ಬುದ್ಧಿವಂತ ನೋಡಿ ಕೃಷ್ಣ, ಹಾ. ಎಂತ ಉತ್ತರ ಕೊಟ್ಟು ನೋಡಿ ಅದಕ್ಕೆ. ಎಂತ ಉತ್ತರ ಕೊಟ್ಟ? ನಾನು ಪ್ರತಿಜ್ಞೆ ಮಾಡಿದ್ದು 8 ದಿವಸದಲ್ಲಿ ಅವ್ನ ಕಂಠವನ್ನು ಕತ್ತರಿಸ್ತೇನೆ, ಹಾ. ಜೀವ ಇದ್ರೆ ಮಾತ್ರ ಕೊಲ್ತೇನೆ ಹೇಳಿದ್ದೆ, ಬಿಟ್ರೆ ಸತ್ತೋದ್ರೆ ನಾ ಕೊಲ್ತೆ ಹೇಳಿದ್ನ ಕೇಳ್ಬಿಟ್ಟ. ಹೋ. ಎಂತ ಬುದ್ಧಿವಂತ ಮಾರ್ಯಾದ ಅವ. ಅಲ್ಲಿಯೂ ತಪ್ಪಿಸಿಕೊಂಡ. ಏನೇ ಇರಲಿ ಸಮಾಧಾನದ ಮಾತನ್ನಾಡಿ ನಾನೀಗ ಹೊರಟದ್ದು ಹೇಗೆ? ಹೇಗೆ? ರಥವೇರಿ ಹೊರಟದ್ದು. ಹಾ. ನಾವು ಇಷ್ಟು ದಿವಸ ರಾಜಮಾರ್ಗದಲ್ಲೇ ಹೋಗು, ಹಾ. ಇವತ್ತು ಹಾಗಲ್ಲ. ಮತ್ತೆ ನಮ್ಮ ಊರಿನಲ್ಲಿ ಎಷ್ಟು ಕೇರಿ ಉಂಟು, ಕೇರಿಯಲ್ಲಿ ಎಷ್ಟು ಓಣಿ ಉಂಟು, ಎಷ್ಟು ದಾರಿ ಉಂಟು, ಎಲ್ಲ ಕಡೆ ಹೋಗಿ ಬರ್ತೇನೆ. ಹೌದಾ? ಯಾಕೆ? ಯಾಕೆ? ನೋಡಿದ ಜನರಿಗೆ ತಲೆ ಬಿಸಿ ಆಗ್ಬೇಕು. ಹಾ. ದಾರುಕವರು ಹೊರಟಿದ್ದಾರೆ, ಪ್ರಕರಣ ಏನಕ್ಕೇನೂ ಆಗ್ಬಹುದು, ಹಾ. ಭಾರಿ ಗಂಭೀರ ಉಂಟು, ಹಾ. ಈ ರೀತಿಯವರು ಹೊರಟದ್ದೇ ಇಲ್ಲ, ಇವತ್ತು ಹೋಗ್ತದೆ ಅಂತ ಆದ್ರೆ 4 ಬೀಳುವುದು ಖಂಡಿತ ಹಾ. ಅಂತೇಳಿ ಜನರಿಗೆಲ್ಲ ಗೊತ್ತಾಗಬೇಕು ಅಂತ ಎಲ್ಲ ಓಣಿ ತಿರುಗಾಟ ಮಾಡಿ ಈಗ ಹೊರಟವ ನಾವು. ಹಾಗಾಗಿ ತಡ ಮಾಡುವುದಲ್ಲ, ರಥ ಸಿದ್ಧವಾಗಿದೆ. ಓಯ್ ಹೋಯ್. ಬಂದು ನಿಂತ ಸ್ಥಳ ಅದೇ ಅಲ್ವಾ? ಯಾವುದು? ರಮ್ಯಕಾವನ ಇರ್ಬೋದಾ? ಅದೇ ನಮಗೆ ದಾರಿ ತಪ್ಪಲಿಕ್ಕೆ ಹೋಗುವುದಿಲ್ಲ. ನಾವು ಒಮ್ಮೆ ಬಂದ್ರೆ ಸಾಕು, ಮತ್ತೆ 3 ವರ್ಷ ಬರುವಾಗ ನಾವೇ ಹುಡ್ಕೊಂಡು ಬರ್ತೇವೆ. ಒಂದು ಅಭ್ಯಾಸ ನಮ್ಗೆ, ಒಮ್ಮೆ ನೋಡಿದ್ರೆ ಸಾಕು ಅಂತ. ಬಂದದ್ದು ಹೌದು,
ಪಾಪ ಪರದೇಶಿಗಳು ಎಲ್ಲಿದ್ದಾರೋ ಏನು. ಹಾ. ಆ ಕಡೆ ನೋಡುವ ಗುಡಿಸಲು ಕಾಣ್ತಾ ಉಂಟು. ಹಾ. ಬಹುಶಃ ಅವರದ್ದೇ ಇರ್ಬೇಕು. ಹಾ. ನಾವಾಗಿ ಒಳಗೆ ಹೋದ್ರೆ ನಮಗೆ ಮರ್ಯಾದೆ ಇಲ್ಲ ಅಂತ ಆಗ್ತದೆ. ಹೋ. ಯಾಕೆ? ಹಾ. ನಾವು ಯಾರು ಜನ ಯಾರು? ಯಾರು? ದಾರುಕ. ಹೋ. ದಾರುಕ್ ಅಂದ್ರೆ ಯಾರು? ದಾರುಕ್ ಅಂದ್ರೆ ಯಾರು? ಯಾರು ದಾರುಕ್ ಅಂದ್ರೆ? ನಾವೆದಲ್ಲ. ದ್ವಾರಕೆಗೆ ದಾರುಕ್ ಅಂದ್ರೆ ದೊಡ್ಡವ ಅಂತ. ಹೋ ಹಾಗೆ. ಅಲ್ಲಿ ಬಲರಾಮ ಅಲ್ಲ, ದ್ವಾರಕ್ಕೆ ಹೆಸರು ಬಂದದ್ದು ಹೇಗೆ? ಹೇಗೆ? ಈ ದಾರುಕ್ ಇರುವುದರಿಂದ. ಓ ಹೌದಾ? ಅಲ್ಲಿ ದ್ವಾರಕೇಶ್ ಯಾರು? ಯಾರು? ನಾನೇ. ಹೋ ಹೋ ಹೋ. ದ್ವಾರಕೆಗೆ ಈಶ, ದ್ವಾರಕೇಶ ಹಾಗೆ ಹೇಳಿದ್ ನಾವು. ಹೌದಾ? ನಾವೆಂತ ಇವತ್ತದು ಸಾಬೀತಾಗಬೇಕು. ಬಿಡುದಿಲ್ಲ ನಾನು. ನೋಡುವ, ಸ್ವಲ್ಪ ಸುತ್ತಾಟ ಮಾಡ್ತೇನೆ. ಒಳಗಡೆ ಇದ್ರೆ ಬರ್ಬೋದು ಜನ, ನೋಡುವ. ಈಗ ಆಲೋಚನೆಗೆ ಒಳಗಾದದ್ದು. ಹಾ. ಒಮ್ಮೆಲೆ ಅತ್ತ ಕತ್ತೆತ್ತಿ ಕಣ್ಣರಳಿಸಿಕೊಂಡ್ರೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಯಾವುದೋ ಒಂದು ಓಡಾಡ್ತಾ ಉಂಟಲ್ಲ. ಯಾವುದೋ ಒಂದು. ಅಲ್ಲ, ಎಂತ ಅವಸ್ಥೆ ಮಾಡ ನಮ್ದು. ಇಷ್ಟು ದೊಡ್ಡ ಜೀವ ಹೀಗೆ ತಿರುಗ್ತಾ ಇದ್ದೇನೆ, ಯಾವುದೋ ಒಂದು ಓಡಾಡ್ತಾ ಉಂಟು. ಅಲ್ಲ, ಅವ್ರು ತಪ್ಪಲ್ಲ. ಅವ್ರು ಇದ್ದಿದ್ದೆಲ್ಲಿ? ಕಾಡಲ್ಲಿ ಇದ್ದಿದ್ದು. ಹೌದಪ್ಪ. ಇಲ್ಲಿ ಅವರು ಬಿಟ್ಟರೆ ಬೇರೆ ಜನ ಇಲ್ಲಿ ಬರುವುದಿಲ್ಲ. ಅವ್ರಿಗೆ ಹೆಚ್ಚಿಗೆ ಪ್ರಾಣಿಗಳ ಒಡನಾಟ ಆಗಿ ಆಗಿ ಈಗ ಮನುಷ್ಯರು ನೋಡಿದ್ರು ಪ್ರಾಣಿ ಕಂಡ ಕಾಣ್ತದೆ ಅವ್ರಿಗೆ. ಭವಿಷ್ಯ ಹೀಗೆ ಬಂದದ್ದು ಇದು ಅಲ್ಲ, ಇವ ಈಗ ಗೊತ್ತಾಯ್ತು. ನೋಡು ಯಾರು ಬಂದಿದ್ದಾರೆ ಮಾತಾಡಿ. ಓ ಹೋ 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 ಹೋ. ಎಲ್ಲುಂಟು? ಯಾವುದು? ರಥೋತ್ಸವ. ಯಾಕೆ ತೇರು ಎಳಿತಾ ಇದೆಯಲ್ಲ. ಓ ಹೋ ಹೋ ಹೋ. ಹಾಗೆ ಅಂದ್ರೆ ನಮಗೆ ನಿರೀಕ್ಷೆ ಇರಲಿಲ್ಲ. ಹಾಗೆ ಕೆಲವೊಮ್ಮೆ ಹಾಗೆ ಆಗ್ತದೆ. ನಾವು ಒಬ್ಬ ವ್ಯಕ್ತಿಯ ಕುರಿತಾಗಿ ಕೇಳಿರ್ತೇವೆ, ಅವನನ್ನ ಪ್ರತ್ಯಕ್ಷವಾಗಿ ನಮಗೆ ನೋಡ್ಲಿಕ್ಕೆ ಆಗಿರುವುದಿಲ್ಲ. ಕೇಳಿರುವಂತ ವ್ಯಕ್ತಿ ನಮ್ಮ ಪ್ರತ್ಯಕ್ಷಕ್ಕೆ ಏಕಾಏಕಿಯಾಗಿ ಬಂದು ನಿಂತಾಗ ಅಂತದೊಂದು ಉದ್ಗಾರ ಬಂದ್ರೆ ಅಪರಾಧ ಅಲ್ಲ. ಅದಕ್ಕಾಗಿ ನಿನ್ನ ಕುರಿತ ಕೇಳಿದ್ದೇವೆ ಅಲ್ಲ, ನಿನ್ನನ್ನು ಮೊದಲೇ ನೋಡಿದ್ದೇವೆ, ಇವತ್ತಿಲ್ಲಿ ಕಣ್ಣಲ್ಲ. ಅದಕ್ಕಾಗಿ ಓ ಹೋ 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 ದಾರುಕ. ಒಳ್ಳೆ ಮರ್ಯಾದೆ ಮಾಡಿ. ಓ ಹೋ 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 ಏನೋ ತತ್ತು ಮಾಡಿದ್ದು. ದಾರುಕ ಹಾಗಲ್ಲ ಅಂದ್ರೆ ನಾ ಇವ್ ಮನೆ ಕೆಲಸದವ. ಇಷ್ಟೊತ್ತು ಕೆಲಸ ಮಾಡಿ ಬಂದ್ರ ಸಂಬಳಕ್ಕೆ ಗೊಬ್ಬರ ಹೊತ್ತಾಯ್ತು, ಸಂಬಳ ಕೊಡು. ಅಯ್ಯೋ ಪುಣ್ಯಾತ್ಮ, ಮಾತಾಡ್ತ ಮರ್ಯಾದೆ ಕೊಟ್ಟು ಮಾತಾಡ. ಓ ದಾರುಕ ಅಂತ ಹೆರದಿದ್ದು ಯಾಕೆ ಗೊತ್ತಾ? ಯಾಕೆ? ನಮ್ಮವ ಅಲ್ವಾ ನೀನು? ಬೇಡ, ನಿಮ್ಮ ಸಲುಗೆಲ್ಲ ಬೇಡ. ಸಲುಗೆ ಬಯಸ್ಲಿಕ್ಕೆ ಬಂದದ್ದೇ ಎಲ್ಲ ನಾವು. ಓ ಸಲುಗೆ ಗೌರವ ಕೊಡಬೇಕು, ಕೊಟ್ಟು ತಗೊಳ್ಬೇಕು. ಓ ದಾರುಕನವರೇ. ಇತ್ತು ದಾರುಕನವರೇ. ಏನೇ ಇರ್ಲಿ, ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ ಆದ್ರೆ ನಿಮ್ಮನ್ನ ಉಪಚರಿಸಬೇಕಾದದ್ದು ನಮಗೊಂದು ಕರ್ತವ್ಯ ಅಂತ ತಿಳ್ಕೊಂಡು ದೂರ ನಿಲ್ಲುವುದಲ್ಲ. ಬನ್ನಿ ಹೀಗೆ. ಎಲ್ಲೇ? ಅಲ್ಲ, ಇಷ್ಟೊತ್ತಲ್ಲಿ ಯಾರು ಕೂತಿದ್ರು? ನಾನು. ಈಗ ನಾ ಕೂತ್ಕೊಳ್ಳೋದಲ್ಲಿ ನೀರು ಕೂತುವ ಜಗಲ್ಲ, ಮತ್ತೆ ನಾನು ಕೂತ್ಕೊಳ್ಳೋದ ಮರೆಯ. ನಮ್ಗೆ ಮರ್ಯಾದಿಲ್ಲ ಹಾಗಿದ್ರೆ. ಇದು ಸಂಸ್ಕಾರ. ಸಂಸ್ಕಾರ ಅಲ್ಲ. ನಾವು ನಮ್ಮಂತವರು ಕುಳಿತಿರುವಂತ ಸ್ಥಾನದಲ್ಲಿ ನೀನು ಕುಳಿತುಕೊಳ್ಳೋದಲ್ಲ, ಸ್ವಲ್ಪ ಕೆಳಗೆ ಕೂತ್ಕೊಂಡ್ರೆ ಆಯ್ತಪ್ಪ. ಅಷ್ಟಾಗಿ ನಾವು ನಾನು ಅಂದ್ರೆ ಇದ್ದ ಒಂದು ಆಸನದಲ್ಲೇ ಎಲ್ಲ ಬಂದು ಕೂತೆದ್ದು ಹೋಗ್ತೀರಿ, ಅದ್ರಲ್ಲಿ ನಾವು ಕೂತ್ಕೊಳ್ಳುವುದಾ? ಮತ್ತೆ ನೀನು ಇಂತಪ್ಪಲ್ಲ. ಇಲ್ಲಿ ಆಸನ ಕೊಡ್ಲಿಕ್ಕೆ ಎಂತದ್ದು ಇಲ್ಲ. ಇರುದೆಲ್ಲ ಬಂಡೆ ಕಲ್ಲುಗಳ ಶಿಲಾಸನ ಅಲ್ವಾ? ಸಿಂಹಾಸನ ಇಲ್ಲ ಇಲ್ಲಿ. ಶಿಲಾಸನ ಅಲ್ಲೇ ಕೂತ್ಕೊಳ್ಬೇಕು, ಅಗತ್ಯ ಇಲ್ಲ. ಇರಲೇ ಉಪಚಾರ ಸಾಕು. ಏನು ಕುಡಿಯುವುದಕ್ಕೆ ತಿನ್ನುವುದಕ್ಕೆ? ನಾವು ಕುಡಿತೇವಂತ ಹೇಳಿದ್ರು ನಿಮ್ಮಲ್ಲಿ ಆ ವ್ಯವಸ್ಥೆ ಉಂಟಾ? ನಮ್ಮಲ್ಲಿ ಉಂಟೋ ಇಲ್ಲೋ ಅನ್ನೋ ಪ್ರಶ್ನೆ ಬೇರೆ. ನಿನಗೆ ಬೇಕಾದದ್ದು ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಅದು ಸಮಸ್ಯೆ. ನಾವು ಹೋದಲ್ಲಿ ನಾವು ಬೇಕಾದ್ದನ್ನೇ ಕುಡಿಯುವುದೇ ಬಿಟ್ರೆ ಯಾರೋ ಕೊಟ್ಟರದ್ದೆಲ್ಲ ಕುಡಿಲಿಕ್ಕೆ ಹೋಗುವುದಿಲ್ಲ ನಾವು. ಆರೋಗ್ಯಕ್ಕೆ ಬಹಳ ಒಳ್ಳೆ. ಮತ್ತೆ ನೀವು ಅದಕ್ಕೆ ಒಳ್ಳೆ ಇಟ್ಕೊಂಡಿದ್ದೀನಿ ಯಾವತ್ತೂ ಹಾಗೆ. ಇರಲಿ, ಇದು ನಿಮ್ಮಲ್ಲಿ ಒಂದು 4 ಅಕ್ಷರ ಯಾರೇ ಬರ್ತದೆ. ಯಾರಿಗೂ ನಂಗೆ ಗೊತ್ತುಂಟು. ಆಗ ಗುರುಮಠಕ್ಕೆ ಹೋಗಿ ಅಂತ ಹೇಳಿದ್ರೆ ಇಲ್ಲ ಮಾಂಗ್ಳೂರ್ ಹತ್ಕೋತೀರಿ. ಈಗ ಏನು ಗೊತ್ತಿಲ್ಲಲ್ಲ ಅಂತ ಹೇಳಿದ್ವಿ. ಬರುದಿಲ್ಲ ಅಂದೇಳಿ 4 ಅಕ್ಷರ ಓದಲಿಕ್ಕೆ ಯಾರಿಗೂ ಬರುವುದಿಲ್ಲ. ಮತ್ತೆ ಅದಕ್ಕೆ ಹೆಚ್ಚು ಅಭ್ಯಾಸ ಆದವರಿದ್ದಾರೆ. ನಾನು ಉದಾಹರಣೆ ಹೇಳಿದ್ದು ಓದ್ಲಿಕ್ಕೆ ಬರ್ತದೆ ಅಂತ ಕೇಳಿದ್ದು ಅಷ್ಟೇ. ಎಲ್ಲವರಿಗೂ ಬರ್ತದಪ್ಪ. ಬರ್ತದಲ್ಲ? ಏನ್ ಗೊತ್ತಾಯ್ತಾ? ಸುಳ್ಳಲ್ಲ, ಅದು ಎಂತದ್ದು? ಲೇಖನ. ಲೇಖನ ಮುಖ ಒರೆಸುವ ಬಟ್ಟೆ ಅಲ್ಲ, ಇದು ಲೇಖನ. ಲೇಖನ. ಇದರಲ್ಲಿ ವಿಷಯ ಉಂಟು. ಓದಿ ಏನ ಓಡೋಗ್ಬೇಕು. ಓದಿ ಥಟ್ಟನೆ ಉತ್ತರ ಹೇಳಬೇಕು. ಹಾಗೆ
ಹೀಗೆ ಬಿಡು. ಸಾಮವೋ ಸಂಗ್ರಾಮವೋ ಸಾಮವೋ ಸಂಗ್ರಾಮವೋ ಮುಂದೇನು ಧರ್ಮರಾಯ ಮುಂದೇನು ಧರ್ಮರಾಯ ಭೀಮನೊಡನೆ ಕೇಳಿ ಬೇಗನೆ ಬೇಳಯ್ಯೋ ಲೇಖನ ಕೊಟ್ಟೆ ಹೌದಾ? ಓದಿದೆ, ಓದ್ಕೊಂಡು ಲೇಖನ ಹಿಡ್ಕೊಂಡು ಹೇ 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 ಹೇಳಿ ಕೊಟ್ಟದ್ದಲ್ಲ. ಹೇಳಿದ್ದೇನು ಮೊದಲು? ಏನು? ಉತ್ತರ ಬೇಕು ಅಂತ. ಪೂರ್ಣ ಓದು ಹೊರತು ಉತ್ತರ ಎಲ್ಲಿ ಕೊಡುದ? ಉತ್ತರ ಹೇಗಿರ್ಬೇಕು? ಹೇಗೆ? ಸಾಮವೋ ಅಲ್ಲ ಸಂಗ್ರಾಮವೋ ಮುಂದೇನು ಧರ್ಮರಾಯ. ಅವು ಪಾಪ ಆ ಕಡೆ. ಅವನಲ್ಲಿ ಯಾಕೆ ಕೇಳಿದೆ? ಅವ ಧರ್ಮದ ಮೂರ್ತಿ ಅವ. ಯಾರು? ಅವ ಧರ್ಮರಾಯ. ಏನೇ ವ್ಯವಹಾರ ಮಾಡುತ್ತಿರೋ ಸರಿಯಾದ ವ್ಯವಹಾರ ಮಾಡ್ತ ಧರ್ಮರಾಯ ಅವ. ಯಾರು? ಧರ್ಮರಾಯ. ಅದಕ್ಕೆ ಒಳಗೆ ಇದ್ದಾರೆ ಬಿಟ್ರೆ ಮುಂದೆ ಬರುವುದಿಲ್ಲ. ಅವ ಧರ್ಮರಾಯ. ಹಾಗಾದ್ರೆ ಕೇಳಿದ್ದು ಮೇಲಾಗಿ ನಿಮ್ಮಲ್ಲಿ ಹಿರಿಯೋ ಎನ್ನುವ ಕಾರಣಕ್ಕಾಗಿ ಏನೇ ಇರಲಿ ಅವ ಬೇಡ. ಆಗ ನಿಮ್ಮಲ್ಲೇ ಕೇಳ್ತೇನೆ ನಾನು. ಏನು? ಕೃಷ್ಣ ಲೋಕಕ್ಕೆ ದೇವರು. ಅನುಮಾನವೇ ಬಿಡು. ನಿಮಗೆ? ನನಗೆ ಸ್ವಾಮಿ. ಸ್ವಾಮಿ. ಮತ್ತೆ ನನ್ನ ಭಾವ. ಭಾವ, ದೇವ, ಸ್ವಾಮಿ ಎಲ್ಲ ಬಾಯಲ್ಲಿ. ಸ್ವಾಮಿ ದ್ರೋಹಿಯ ಕಳುಗೋ ಸ್ವಾಮಿ ದ್ರೋಹಿಯ ಕಳುಗೋ ಬರಿದೆ ನಮ್ಮೊಳೆ ಕೊನೆಯ ಬರಿದೆ ನಮ್ಮೊಳೆ ಕೊನೆಯ ಸ್ವಾಮಿ ಸಾಕ್ಷಿಗಳಿಗೆ ಮಾಡ ಕಳೆವುದೊಂದು ಪಾಯ ನಮ್ಮೊಳೆ ಕೊನೆಯ ಸ್ವಾಮಿಯಂತೆ, ದೇವರಂತೆ, ಭಾವನಂತೆ ಭಾವ ದೇವ. ಎಲ್ಲ ಬಾಯಲ್ಲಿ ಬಿಟ್ರೆ ಮನಸ್ಸಲ್ಲಿಲ್ಲವೇ ಇಲ್ಲ. ಯಾಕೆ? ಸತ್ಯ ಗೊತ್ತಾಗ್ತಾ ಉಂಟು. ಏನು? ಕೇಳಿದ್ರೆ ಹೇಳ್ತೀರಿ ಹ. ಕೃಷ್ಣ ನಮಗೆ ದೇವರಿಗೆ ಸಮಾನ ಅಲ್ಲ. ದೇವರು ಹಪ್. ಸ್ವಾಮಿ. ಗಯ ಯಾರು? ಗಯ ಗಂಧರ್ವ ಯಾರ? ಯಾರು? ವೈರಿ. ಯಾರಿಗೆ ವೈರಿ? ಕೃಷ್ಣನಿಗೆ ವೈರಿ. ಕೃಷ್ಣನಿಗೆ ವೈರಿ ಅಂದ ಮೇಲೆ ಕೃಷ್ಣನಿಗೆ ಸ್ವಾಮಿ ಅಂತ ಹೇಳುವ ನಿಮಗೂ ಆತ ವೈರಿ ಅಲ್ವಾ? ಆಮೇಲೆ ಹಾಗೆ ತಿಳ್ಕೊಳ್ಳೋದು ಬಿಟ್ಟು ಸ್ವಾಮಿ ದ್ರೋಹಿ ಕೆಲಸ ಮಾಡ್ತಾ ಇದ್ದೀರಿ ನೀವು. ಅಂದ್ರೆ ಸ್ವಾಮಿಯ ಆ ಪಾಪಿಯನ್ನ ಇಟ್ಕೊಳ್ಳಿದಂತ ಆದ್ರೆ ಸ್ವಾಮಿ ದ್ರೋಹಿಗಳು ನೀವು. ಮರ್ಯಾದೆ ಹೇಳ್ತೇನೆ, ನಿಮ್ಮಲ್ಲಿ ನ್ಯಾಯ ಪಂಚಾಯತ್ಗೆ ಬೇಡ. ಗಾಯನ ಬಿಟ್ಟು ಕೊಡ್ತೀರಾ ಇಲ್ವಾ? ಓಲೆಯದಂತ ಓಲೆಯ ಕಾಲ ಓಲೆಯ ಕಾಲಿಗೆ ಮೂಲ ಮಾತು ಏನು ನಿನಗೆ ಮೂಲ ಮಾತು ಏನು ಓಲದರ ದೂರವೆಂಬುದ ಅರಿಯ ನಮ್ಮ ಠೀಕೋ ಓಲೆಯ ತಂದ ಓಲೆಯಕಾರ ಯಾರು? ನೀನು. ಸರಿ ಮಾತಾಡ. ಸರಿ ಮಾತಾಡ. ಓಲೆ ತಂದ ಓಲೆಕಾರ ಅಂತೆ. ಹೌದು. ಯಾರಿಗೆ ಹೇಳ್ತೀರಿ? ನಿನಗೆ. ನಾನು ಮನೆ ಮನೆಗೆ ಓಲೆ ಹಂಚಲಿಕ್ಕೆ ಹೋಗ್ಲಿಲ್ಲ, ಹ. ಇಲ್ಲಿಗೆ ಮಾತ್ರ ತಂದೆ. ಹೌದು. ಯಾಕೆ ತಂದೆ? ಯಾಕೆ ತಂದೆ? ಓಲೆ ಕಾರಣಗಲ್ಲ, ಹ. ರಾಯಭಾರಿಯಾಗಿ ಬಂದವ ನಾನು. ಈಗ ಉದಾಹರಣೆ ಕೇಳ್ತೇನೆ ನಿನಗೆ. ಏನು? ಒಬ್ಬ ಬಂಗಾರ ತಂದು ಕೊಡ್ತಾನೆ. ಹ. ಬಂಗಾರ ತಂದು ಕೊಟ್ಟ ಮಾತ್ರಕ್ಕೆ ಹ. ಅವನು ಸೊನಗಾರ ಅಂತ ಆಗ್ತಾನ? ಆಯ್ತು. ಮಾಡುವ ಮಾತ್ರ ಸೊನಗಾರ ಅಂತ ಆಗುದು. ತಂದು ಕೊಟ್ಟ ಮಾತ್ರಕ್ಕೆ ಅವ ಆಗುದಿಲ್ಲ. ಆಹಾ. ನಾನು ಓಲೆ ತಂದು ಕೊಟ್ಟ ಮಾತ್ರಕ್ಕೆ ಓಲೆಕಾರ ಅಲ್ಲ. ಮನೆ ಮನೆ ಓಲೆ ಹಚ್ಚೋ ಹೊಲ ಗೊತ್ತಾಯ್ತಲ್ಲ? ಓ, ಮನೆ ಮನೆಗೆ ಓಲೆ ಹಂಚುವ ಓಲೆಕಾರನಲ್ಲ. ಅಲ್ಲ. ಆದ್ರೂ ಇವತ್ತು ರಾಯಭಾರಿಯಾಗಿ ಓಲೆಯನ್ನೇ ಹಿಡ್ಕೊಂಡು ಬಂದವ ನೀನಲ್ವಾ? ಆ ನೆಲೆಯಲ್ಲಿ ಸಂಬೋಧಿಸಿದ್ದು ಬಿಟ್ರೆ ನೀನು ಅದೇ ವೃತ್ತಿ ಮಾಡ್ತೀಯ ಅಂತ ಹೇಳಿದ್ದಲ್ಲ. ಓಲೆ ಊರ ಮಾತುಗಳು ಯಾಕ? ಅಂದ್ರೆ ಊರ್ ಮಾತಿಲ್ಲ, ನಮಗ್ ಸಂಬಂಧಪಟ್ಟದ್ದೇ ಮಾತಾಡದೆ ಬಿಟ್ಟು ಊರ್ ಮಾತಾಡಲಿಲ್ಲ ನಾನು ಇಲ್ಲಿ. ಅಡಿಯ ಪ್ರತಿಜ್ಞೆ ಮಾಡಿದ್ಯಾರ? ಕೃಷ್ಣ. ಈ ಕಡೆಯಲ್ಲಿ ಪ್ರತಿಜ್ಞೆ ಮಾಡಿ ನಿಂತವ ಯಾರ? ನೀನು. ನಾವು ಏನು ಅಂತ ನೋಡ್ಕೊಳ್ತೇವೆ. ನಿಮ್ಮ ಮಧ್ಯದಲ್ಲಿ ನಿನ್ನೆ ಇರ್ತದ? ಇದು ನಿನ್ ತಪ್ಪಲ್ಲ, ನಿನ್ನ ಬಾಯಲ್ಲಿ ಹೇಳಿಸ್ತಾ ಉಂಟು. ಅವ ಕೊಟ್ಟ ಸಲುಗೆ ನಿನಗೆ ತಪ್ಪು ನಿಂದಲ್ಲ. ಅವನಿಗೆ ಹೇಳ್ಬೇಕು ಬಿಟ್ಟು ನಿನಗೆ ಹೇಳುವುದಲ್ಲ. ನಾನು ಸುಮ್ಮನೆ ಬಂದದ್ದಲ್ಲ, ನಾನು ನಾನಾಗಿ ಬಂದದ್ದಲ್ಲ. ನೆನ್ಪಿಟ್ಟುಕೋ, ಕೃಷ್ಣನೇ ಕಳುವಿ ಕೊಟ್ಟಿದ್ದು. ಕೃಷ್ಣ ಕಳುವಿ ಕೊಟ್ಟದ್ದು. ಇದಕ್ಕೆ ಉತ್ತರ ಏನು ಗೊತ್ತಾ? ಏನು? ಯಾವ ಕಾರಣದಿಂದಲೂ ಬಿಟ್ಟು ಕೊಡುವವರು ಅಲ್ಲ. ಇಷ್ಟು ಮಾತಾಡುವ ನೀವಿಬ್ರು. ನಾನು ಅರ್ಜುನ, ಅವ ಭೀಮ, ಅವನು ಭೀಮ.
ಹೆತ್ತು ಭೀಮನ ಕುಟ್ಟು ಭಕ್ತನ ಕುಟ್ಟು ಗಯನನ್ನ ಕುಟ್ಟು ಗಯನನ್ನ ಕಟ್ಟಿ ಬಿಡಿದು ಧರ್ಮರಾಯನ ಕಟ್ಟಿ ಒಯ್ಯುವೆನೋ ಹೆಟ್ಟು 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 ಅವ್ರ ಮೈ ಮೇಲೆ ಕೈ ಹಾಕ್ರೆ ಜಾಗ್ರತೆ. ನಾನು ಕಣ್ಣಿರುದೇ ಅವನ ಮೇಲೆ, ಬೇರೆ ಯಾರ ಮೇಲೂ ಕಣ್ಣಿಲ್ಲ. ಭೀಮ ನೋಡ್ಲಿಕ್ಕೆ ಭೀಮನ ಹಾಗೆ ಇದ್ದಾವ, ಎಲ್ಲೂ ತೋರಿಸ್ಕೊಳ್ಳುವುದಿಲ್ಲ. ಸರಿ ನುಂಗ್ತಾ ಇರ್ತ ಬದಿ ಹೊಕ್ಕೊಂಡು ಒಬ್ಬನೇ. ಯಾರ್ದಾದ್ರೂ ಒಡ್ಡಿಲ್ಲ ಮತ್ತೆ ಅವನಿಗೆ ಬಡಿಸಿಡ್ಬೇಕು ಅಂತಿಲ್ಲ. ಯಾರಿಗೆ ಬಡಿಸಿಟ್ರು ಅವ ತಗೊಬರ್ತ, ನಮ್ದಾಯ್ತು ಅಂತ ಹೇಳ್ತಾ. ಉಳಿದವ್ರು ತಿನ್ಲಿ ಬಿಡ್ಲಿ ಸಂಬಂಧ ಇಲ್ಲ ಅವನಿಗೆ. ಹೆಟ್ಟೋ ಭೀಮನ, ಅವ ಭೀಮ. ನೀನು ಪಾರ್ಥ, ಬಹಳ ಸೊತ್ತುಂಟು ನಿಮಗೆ. ಏನೇನು ಹೆಸರು? ಧನುರ್ಧರ ಧನಂಜಯ. ಧನಂಜಯ್ ಕುಮಾರ್. ಧನಂಜಯ ಕುಮಾರ್ ನೀನು? ಧನಂಜಯ ಧನಂಜಯ ಕುಮಾರ್. ಧನಂಜಯ ಹೆಸರುಂಟು ನಿನಗೆ. ಅವನಿಗೆ ಗಜತ್ರಾಣಿ ಭೀಮ. ಸಪ್ತ ಗಜತ್ರಾಣಿ. ಅವ ಸತ್ತು ನೀವು ಗಜ ಅಲ್ಲ, ಹೇಳ್ತೀವಿ ನಾವು. ಏನು? ಅವು ಎತ್ಕೊಳ್ಳೋದು ಯಾವ್ದು ಗದೆ? ಭೂಮಿ ತೂಕದ ಗದೆ. ಹೌದಪ್ಪ. ಒಂದಷ್ಟು ಭಾರವನ್ನು ಎತ್ಕೊಳ್ತಾನೆ ಅಂತ ಸೊಕ್ಕುಂಟು ಅವನಿಗೆ. 4 ಜನರು ಹೊಗಳ್ತಾರಲ್ಲ, ಆ ಸೊಕ್ಕಿನ ಇಳಿಸ್ಲಿಕ್ಕೆ ಬಂದದ್ ನಾವು. ಹಾಗಾಗಿ ಹೆಟ್ಟೋ ಭೀಮನ, ಏ ಪಾರ್ಥ, ಅವನಿಗೆ ಹೇಳ್ತೇನೆ, ನೀನು ಕುಟ್ಟುತ್ತೇನೆ ನನ್ನ ಗಯಗಂಧರ್ವ. ಯಾರು ಏನೇ ಮಾಡ್ಲಿ ಸಂಬಂಧ ಇಲ್ಲ ಅವನಿಗೆ. ಯಾಕೆ ಸಂಕಟದಲ್ಲಿದ್ದಲ್ಲ ಅವ ಪಾಪ. ತಲೆ ಬಿಸಿ ಅವನಿಗೆ, ಏನು ಹಾಕ್ತೋ ತಲೆ ಬಿಸಿ. ಅವ ನಿನ್ನ ನಂಬ್ಕೊಂಡು ಬಂದಿದ್ದಾವ. ನಾವು ಭರವಸೆ ಕೊಟ್ಟಿದ್ದೇನೆ ಅವನಿಗೆ. ಹೌದಾ? ಓ, ಭರವಸೆ ನೀ ಕೊಟ್ಟಿದ್ಯಾ ಅವ್ರು ಕೊಟ್ಟಿದ್ದ? ಅಣ್ಣ ಧರ್ಮರಾಜ, ನಾವೆಲ್ಲವರ ಮಾತು ಒಂದೇ. ಅದಕ್ಕಾಗಿ ಅವ ಕೂತಲ್ಲೇ ಬಿಡುವುದಿಲ್ಲ. ನಾನು ಭೀಮನೇ ಕುಟ್ತೇನೆ, ಹೇಳ್ತೇನೆ, ಅವನು ಕಟ್ತೇನೆ. ಏನ ಒಳ್ಳೆ ಮಾತು ಒಳ್ಳೇದು. ಯಾರೋ ಇಲ್ದಿದ್ರೆ ಒಳ್ಳೆ ಮಾತು ಪ್ರಶ್ನೆ ಇಲ್ಲ. ಬರುವಾಗ ನಾ ಹೇಳೇ ಬಂದವ, ಏನ್ ಹೇಳಿ? ಅವ ಹೇಳೇ ಕಳಿಸ್ತವ. ಏನು? 4 ಬೀಳದೆ ಬರ್ಬೇಡ ಅಂತ ಆ ವಿಶ್ವಾಸ ಉಂಟು ನಮಗೆ. ನೋಡ, ನನ್ನ ವಿಷಯ ನಿಂಗೆ ಗೊತ್ತಿಲ್ಲ. ಇಲ್ಲ, ಹೇಳು. ನಾನು ಬಹಳ ಅಪಾಯಕಾರಿ. ಅಲ್ಲ, ಕೆಲವು ಪ್ರಾಣಿ ಎಲ್ಲ ಹಾಗೆ ಅಂತೆ, ಅಪಾಯವಂತೆ. ಕಟ್ಟಿದ್ದಾಗ ನಾವು ಜಾಗ್ರತೆ ಮಾಡ್ಬೇಕು. ನನ್ ಕಟ್ಟಾಕಿದ್ರೆ ಯಾರಾದ್ರು? ಕೆಲವು ಪ್ರಾಣಿ ಅಪಾಯ ಅಂತ ಹೇಳಿ. ನಾನು ಪ್ರಾಣಿಯ? ಮನುಷ್ಯನೂ ಒಂದು ಪ್ರಾಣಿ. ಮನುಷ್ಯ ಪ್ರಾಣಿ ಅದ್ ನೀನು, ಪ್ರಶ್ನೆ ಇಲ್ಲ. ನಾನಂತಲ್ಲ, ನೀನು ಮನುಷ್ಯನೇ, ಮನುಷ್ಯ ಪ್ರಾಣಿ. ಓ, ಸಿಟ್ಟು ಬಂದ್ರೆ ಮನುಷ್ಯ ಅಲ್ಲ ಅಂತ ಹೇಳಿದ್ದ. ಮರ್ಯಾದಿಂದ ಹೇಳ್ತೇನೆ, ಬಿಟ್ಕೊಡ ಅವನ್ನ. ಏ, ಬಿಟ್ಕೊಡ್ತಿಲ್ವಾ? ನೋಡ, ಬೇಡ ಹೇಳಿದ್ದೆ, ಬೇಡ ಹೇಳಿದ್ದೆ, ನಾನು ಅದೇ. ಬಿಟ್ಕೊಡ, ಬಿಟ್ಕೊಡ, ಬೇಡ, ಬಿಟ್ಕೊಡ. ಹೋಗ, ಏ, ಏನ ಹೋಗ, ಇದೆ? ಹೋಗ. ಏನ್? ಆಮೇಲೆ ಹೇಗೆ ಗೊತ್ತಾ, ಅವಸರದ ಕೈಗೆ ಬುದ್ಧಿ ಕೊಡ್ತೀವಿ. ಹಾ. ಏನೋ ತಿಳಿಯದೆ ಏನೋ ಹುಡುಗಾಟಿಕೆ ಮಾಡ್ತಾರೆ ಅನ್ನೋ ಸ್ವಲ್ಪ ಹೊತ್ತು ತಿಳಿಸಿ ಹೇಳುವುದು. ಎಲ್ಲಿಯಾದ್ರೂ ಸಿಟ್ಟು ನೆತ್ತಿಗೆ ಇರ್ತ ಮುಷ್ಟಿ ಬಿಗಿದು ಕೊಟ್ಟೆ ಬಂತಾದ್ರೆ 4 ದಿವಸ ಎಚ್ಚರ ಆಗ್ಬಾರ್ದು. ಜಾಗ್ರತೆ. ನನಗೆ ಮುಷ್ಟಿ ಬಿದ್ದು ನೀನು ಒಬ್ಬನೇ ಹೇಳ್ದ, ಹೌದಾ? ಮತ್ತಾರು ಹೇಳಿ ಅಂದ್ರೆ ಕೊಟ್ಟದ್ದೇ. ಅಣ್ಣ ಧರ್ಮರಾಯ ಏನನ್ನ ಅವ ಸುಮ್ಮನೆ ಕೂತ್ಕೊಳ್ತಾನೆ. ಲೆಕ್ಕ ಹಾಕಿ ಸೀಟ್ರಿ ಮಾತಾಡ್ತಿರ್ತ ಅಂದ್ರೆ ನಾವು ಮೊದ್ಲೇ ತಿನ್ಕೊಂಡು ಅಂತ ಹೇಳುದು. ಆ ತಿನ್ನುವುದೆಲ್ಲ ಪಡೆದು ಕಡಿತೇನೆ ಈಗ. ಹೌದು, ಬರ. ಅಲ್ಲ, ಈಗ ನಾನ್ ನಿಂಗ್ ಹೊಡೆದ್ನ, ನೀನ್ ಹಂಗ್ ಹೊಡೆದ್ನಿ. ಸುತ್ತು ಬಂದದ್ದು ಯಾರ್ಯಾರು? ನಂಗೆ ಅದೇ ಏನೋ ಹೆಚ್ಚು ಕಡಿಮೆ ಆಗ್ತಾ ಉಂಟು ಮಾರೆ. ಹೊಡೆದ್ ನಾನೇ, ನಂಗೆ ಯಾಕಿಷ್ಟ ಆಯಾಸ?
ಆಯಾಸದ ಪರಿಮಾರ್ಜನೆಗೆಂದು ಕಾಮ್ಯಕಾವನದಲ್ಲಿ ವಿಶೇಷವಾದಂತಹ ಒಂದು ಔಷಧ ಉಂಟು. ಅದರ ಪ್ರಯೋಗ ನಿನ್ನ ಮೇಲೆ ಆಯಿತು ಅಂತಾದ್ರೆ ಎಲ್ಲ ಜ್ಞಾಪಕಕ್ಕೆ ಬರ್ತದೆ. ಹೌದೇ? ಕೊಡ್ಲಾ? ಕೊಡ್ಲಾ? ಸಾರಥಿಯ ಕೈಗಳ ಕಟ್ಟಿಯ ತಂದೋಲೆಯ ಕೊರಳಿಗೆ ಕಟ್ಟಿ 3 ಗಾಂಡು ಅತಿವಿದ ಅಕ್ಷರದಿ ಅಜೀರ್ಣಣ್ಣ ಜೀರ್ಣವ ಅಜೀರ್ಣಣ್ಣ ಅರ್ಜುನ ಅದೇ ಅರ್ಜುನಣ್ಣ ಏನ ಹೇಳ. ನಿಜವಾಗಿ ನಿನ್ನಂತ ಪರಾಕ್ರಮಿ ಯಾರೂ ಇಲ್ಲ ಮಾರ. ಏನ್ ನಿನಗ್ ಹೊಡೆದ್ಮೇಲೆ ಗೊತ್ತಾಯ್ತು ನಿನ್ಗೆ? ಅಲ್ಲವೇ ಅಲ್ಲ, ಯಾವುದೇ ಆಗಲಿ ಯಾರಿಗೇ ಆಗಲಿ ಹಾ, ಅನುಭವಕ್ಕೆ ಬಂದಾಗಲೇ ತಿಳುವಳಿಕೆ ಹೆಚ್ಚಾಗುವುದು ಅಂತ. ನೋಡ ನಾನ್ ನಿನ್ ಬಗ್ಗೆ ಕೇಳಿದ್ದೆ ಬಿಟ್ಟು ಅನುಭವಕ್ಕೆ ಬರ್ಲಿಲ್ಲ. ಯಾವ್ಯಾನಾರ ಜಾರೋಗಿತ್ತನ ಸರಿ ಆಯ್ತು. ಈಗ ಎಲ್ಲವೂ ಅನುಭವಕ್ಕೆ ಬರ್ತಾ ಉಂಟು ಮಾರಾಯ. ಹಾಗೆ ನೀ ಮಾತ್ರ ನಿಮ್ಮ ಅಣ್ಣನೂ ಹಾಗೆಯೋ ಭೀಮಸೇನೇ ಮಾರಾಯ. ಅವನ ಕೈಯೋ ಆನೆ ಸೊಂಡ್ಲೋ ಒಂದು ಗೊತ್ತಾಗುದಿಲ್ಲ. ಹಾಗೆ ಅವ್ ಹಡುದ್ ಬಾಡುವೋ ಹಾಗೆ ಕೈ ಇಟ್ಟು ಸಾಕು ಮೈ ಮೇಲೆ ಭೂಮಿ ತೂಕ ಅದೇ ಎತ್ತದ ಹೌದ ಮೂರು ಸಾಕು. ಇನ್ನು ಒಂದು ಕೊಟ್ಟು ನನಗೆ ಹಣವೂ ಅಲ್ಲೂ ಹೋಗುದಿಲ್ಲ. ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ಈ ತಿರ್ಗಾಟ ಇಡೀ ನೀನ್ ಮಾಡ್ಬೇಕಾದದ್ದು ಏನು ಹೇಳು? ಹೆಡ್ಡ ಭೀಮನ ಕುಚ್ಚುಬರ್ತನ ಹಾಳು ಮಾಡುತ್ತೆ ನೀವು. ಎಂತಾಯ್ತಾ? ನಾನು ಖಂಡಿತ ಇಷ್ಟು ಜೋರಾಗುದಿಲ್ಲ ಆಗಿತ್ತು. ಹಾ, ನೀವು ಏರಿಸಿ ಅಂತೇಳಿ ನಾನು ಏರಿಸಿದ್ದೆ. ಹಾ, ನಾವಿಬ್ಬರು ಏರಿಸ್ತು, ಅವ್ ನಂಗೆ ಏರಿಸಿಕ್ ಹೋದ. ಎಂತ ಅವಸ್ಥೆ ಮರ. ಹಾ, 3 ಕೊಟ್ಟ, ಹಾ, ಇನ್ನೊಂದು ಬೇಕು ಹಾಕಿರೋದು. ಹಾ, ಈಗ ತಲೆಗೆ ಹೋಯ್ತು. ಹಾ, ಕೃಷ್ಣ ಹೇಳದ್ ಮಾತು, ಹಾ, ನೀ ಹೋಗುದು ಹೋಗು, ಸುಮ್ಮನೆ ಬರಬೇಡ, 4 ಬೀಳದೆ ಬರಬೇಡ ಅಂದ. ಯಾಕೆಂದ್ರೆ ನಂಗೀಗ ಅರ್ಥ ಆಯ್ತು. ನನ್ನ ಲೆಕ್ಕ ನಾನು ಹೋದಾಗ ಇವ್ರಿಗೆ ಬೀಳ್ತದೆ ಅಂತ ಲೆಕ್ಕ ಹಾಕಿ ನಾನು ಬಂದು ನಾನು ಹೊಡೆಯುವುದಿಲ್ಲ ಹೇಳೋ ವಿಶ್ವಾಸ ಕೃಷ್ಣನಿಗಿತ್ತು. ಬೀಳುದು ನನಗೆ ಅಂತ ಲೆಕ್ಕ ಹಾಕಿ ಅನ್ಕಡೆ ಕೊಟ್ಟದ್ದ. ಅವ್ 3 ಕೊಟ್ಟಲ್ಲೇ ಸಾಕಾಯ್ತು. ನೋಡಿ, ನಿಜವಾಗಿ ಯಜಮಾನಿಕೆ ಮಾಡೋದಿದ್ರೆ ನಮ್ಮ ಕೃಷ್ಣನ್ ನೋಡಿ ಯಜಮಾನಿಕೆ ಮಾಡಬೇಕು. ನಾನು ಆಳು, ಅವ ಅರಸ. ನಾನು ತಪ್ಪು ಮಾಡ್ತಿದ್ದೆ ಹೇಳುದು ನನಗೆ ಗೊತ್ತುಂಟು. ಆದ್ರೂ ಬೈಲಿಕ್ಕೂ ಹೋಗಿಲ್ಲ, ಹೊಡಿಲಿಕ್ಕೂ ಹೋಗ್ಲಿಲ್ಲ. ಬೇರೆ ಹತ್ರ ಹೊಡೆಸ್ತಾ ಇದ್ದಾರೆ. ಹೇಳ್ತಾರಲ್ಲ, ಸ್ವಹಸ್ತೇನ ದಾನಂ ಹೊರಹಸ್ತೇನ ತಾಡನಂ. ಬೇರೆ ಕೈಯಲ್ಲೇ ಬಡಿತಾ ಇದ್ದ. ಯಾರ ಕೈಯಿಂದ ಬಿತ್ತಲ್ಲ, ಅದು ಸಂತೋಷ ಪಡಿತು. ನೀವು ಮನುಷ್ಯರೇ ಮಾರ್ರೆ ನೀವು. ನಾನು ಬರುವಾಗ ಹೇಗೆ ಬಂದವ ರಥವೇರಿ ಬರುವಾಗ ಏರ್ಕೊಂಡು ಬಂದಿದ್ದೆ. ಈಗ ಹೇರ್ಕೊಂಡೇ ಹೋಗುದ್ ಬಿಟ್ರೆ ಏರ್ಕೊಂಡು ಹೋಗ್ಲಿಕ್ಕೆ ಆಗುದು. ಅವ ಹೊಡೆದಕ್ಕೆ ರಥ ಎಂತದಿಲ್ಲ, ಒಂದು ಚಕ್ರವೇ ಇಲ್ಲ. ಈಗ ಹೀಗೆ ಹೋಗು ರಥ ಹೀಗೆ ಹೋಗ್ತೈತದೆ. ಈಗ ಎಂತ ಅವಸ್ಥೆ. ಈಗ ಅರ್ಥ ಆಯ್ತು. ದ್ವಾರಕೆ ಗೀಶ ದ್ವಾರಕೇಶ ಎಲ್ಲ ನಾ ಹೇಳ್ಕೊಂಡೆ. ಇಲ್ಲ, ನಾವು ಏನೇ ಪ್ರಯತ್ನ ಮಾಡಿದ್ರು ನಮ್ಮ ಇಚ್ಛೆ ಅಂತ ಆಗುವುದಿಲ್ಲ. ಸಂಕಲ್ಪ ಮಾಡುವವ ಅವ ಬಿಟ್ರೆ ಬೇರೆ ಯಾರು ಇಲ್ಲ. ಅವ್ರ ಸಂಕಲ್ಪದಂತೆ ಆಗ್ಬೇಕು ಬಿಟ್ರೆ ನಮ್ದೆಲ್ಲ ಏನೂ ಅಲ್ಲ ಹೇಳೋದು ನಂಗೆ ಈಗ ಗೊತ್ತಾಯ್ತು. ಇಷ್ಟ ಆಗ್ಬೇಕು ಅಂತ ನಿಮ್ಮ ಸಂಕಲ್ಪ ಅಲ್ಲವೇ ದೇವರೇ? ನನ್ನನ್ನು ಈ ರೂಪದಲ್ಲಿ ಕಾಣಬೇಕು ಅಂತ ನೀವೇ ಮಾಡಿದ್ದಲ್ವೇ ದೇವರೇ? ಹಾಗಾದ್ರೆ ನಿಮಗೆ ಯಾವ ದ್ವೇಷ ಕಳೆದ ವರ್ಷ ಬರಲಿಲ್ಲ ಅಂತ ತಲುಪಿಸಿ. ಏನೇ ಇದ್ರು ಈಗ ಬುದ್ಧಿ ಬಂತು. ಆದ್ರಿಂದ ರಥವನ್ನು ಹೇರ್ಕೊಂಡು ಹೋಗುವುದು. ಈಗ ಬರುವಾಗ ಎಲ್ಲ ಒಳದಾರಿ ಎಲ್ಲ ಪ್ರವೇಶ ಮಾಡಿ ಬಂದಿದ್ದೆ. ಈಗ ಅದ್ರಲ್ಲಿ ಹೋದ್ರೆ ಮರ್ಯಾದೆ ಇಲ್ಲ, ಸುಮ್ಮನೆ ಹೋಗ್ತಿರುವುದು. ಈಗ ಶಬ್ದ ಮಾಡದೆ ಅಣ್ಣ ಅಣ್ಣ ಭೀಮಸೇನ್ರ ನೀವು ಶಬ್ದ ಮಾಡಬೇಡಿ.
ನಿಮ್ಮ ಶಬ್ದ ಆದ್ರೂ ಬೇಕು.